ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯವರೇ, ನಾನು ನಿಮಗೆ ಭಗವಾನ್ ಶ್ರೀರಾಮನ ಆಣೆ ಇಟ್ಟು ಹೇಳುತ್ತಿದ್ದೇನೆ. ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ನನ್ನ ಮಾತನ್ನು ಕೇಳಿ ಮತ್ತು ಈ ದೃಶ್ಯಾವಳಿಯನ್ನು ಸ್ವಲ್ಪವೂ ಬಿಡಬೇಡಿ, ಏಕೆಂದರೆ ಇಂದು ನಾನು ನಿಮಗಾಗಿ ಅತ್ಯಂತ ಪ್ರಮುಖವಾದ ಸುದ್ದಿಯನ್ನು ತಂದಿದ್ದೇನೆ. ಆ ಪ್ರಮುಖ ಸುದ್ದಿ ಏನೆಂದರೆ, ನಿಮ್ಮ ಜಾತಕದಲ್ಲಿ ಬುಧ ಗ್ರಹದ ಸ್ಥಿತಿಯು ನಿಮ್ಮ ಜೀವನೋಪಾಯದ ಮೇಲಿನ ಹಕ್ಕನ್ನು ಕಸಿದುಕೊಳ್ಳುವ ಸಂಪೂರ್ಣ ಸಿದ್ಧತೆ ನಡೆಸುತ್ತಿದೆ ಎಂದು ಹೇಳುತ್ತಿದೆ. ಇಂದು ನೀವು ಆ ಹೆಸರನ್ನು ತಿಳಿಯಲೇಬೇಕು. ಇಂದು ನಿಮ್ಮ ಬಳಿ ಸಮಯ ಬಹಳ ಕಡಿಮೆ ಇದೆ. ಒಂದು ವೇಳೆ ನೀವು ಇಂದು ಆ ಹೆಸರನ್ನು ತಿಳಿಯದಿದ್ದರೆ ಜೂನ್ 11 ಮತ್ತು 12ರೊಳಗೆ ನಿಮ್ಮೊಂದಿಗೆ ಏನೇ ಸಂಭವಿಸಿದರೂ ಅದಕ್ಕೆ ನೀವೇ ಜವಾಬ್ದಾರರಾಗುತ್ತೀರಿ. ಹೌದು, ನಾವು ಇದನ್ನು ಏಕೆ ಹೇಳುತ್ತಿದ್ದೇವೆ ಎಂದರೆ, ನಿಮ್ಮ ಜಾತಕದಲ್ಲಿರುವ ಬುಧ ಗ್ರಹವು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಮಾಡಲು ಬಯಸುತ್ತಿದೆ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಜೀವನೋಪಾಯವನ್ನು ಯಾರಾದರೂ ಕಸಿದುಕೊಂಡರೆ ನಿಮ್ಮ ಪರಿಸ್ಥಿತಿ ಏನಾಗಬಹುದು ಎಂದು ನೀವೇ ಒಮ್ಮೆ ಯೋಚಿಸಿ. ನಿಮ್ಮೊಂದಿಗೆ ಅನ್ಯಾಯ ಮತ್ತು ತಪ್ಪು ಸಂಭವಿಸಲಿದೆ. ಈ ತಪ್ಪನ್ನು ತಡೆಯಲು ನೀವು ಇಂದು ಈ ದೃಶ್ಯಾವಳಿಯನ್ನು ಕೊನೆವರೆಗೂ ಮೌನವಾಗಿ ನೋಡಬೇಕಾಗುತ್ತದೆ. ಅದರ ನಂತರ ನಾವು ಭರವಸೆ ನೀಡುತ್ತೇವೆ. ತುಲಾ ರಾಶಿಯವರೇ, ನಮ್ಮ ಭಗವಾನ್ ಶ್ರೀರಾಮನು ನಿಮ್ಮೊಂದಿಗೆ ಯಾವುದೇ ತಪ್ಪು ಸಂಭವಿಸಲು ಬಿಡುವುದಿಲ್ಲ ಎಂದು ನಾವು ಖಾತರಿ ನೀಡುತ್ತೇವೆ. ಮೊದಲನೆಯದಾಗಿ, ನೀವು ತುಲಾ ರಾಶಿಯವರಾಗಿದ್ದರೆ ಮತ್ತು ಪ್ರಸ್ತುತ ಹಣದ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ, ನಿಮಗೆ ಹಣದ ಅವಶ್ಯಕತೆ ಇದ್ದರೂ ನಿಮ್ಮ ಜೇಬು ಖಾಲಿಯಾಗಿದ್ದರೆ, ಜೀವನದಲ್ಲಿ ಹಣ ಬರಲು ನೀವು ಏನು ಮಾಡಬೇಕು ಗೊತ್ತೇ ಸ್ನೇಹಿತರೆ? ನೀವು ಮಾಡಬೇಕಾಗಿರುವುದು ಇಷ್ಟೇ. ಇಂದಿನ ಈ ವಿಡಿಯೋಗೆ ಪ್ರೀತಿಯಿಂದ ಒಂದು ಲೈಕ್ ನೀಡಿ. ತದನಂತರ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಭಗವಾನ್ ಪ್ರಜಾಪತಿ ಪ್ರಭು ಶ್ರೀರಾಮ ಎಂದು ಕೇವಲ 4 ಬಾರಿ ಬರೆಯಬೇಕು. ನೀವು ಹೀಗೆ ಮಾಡಿದರೆ ಸ್ನೇಹಿತರೆ, ನಿಮಗೆ ಹಣವು ಸಿಗುತ್ತದೆ ಮತ್ತು ನಿಮ್ಮ ಕಷ್ಟಗಳ ಪರೀಕ್ಷೆಯ ಸಮಯವು ಕೊನೆಗೊಳ್ಳುತ್ತದೆ ಎಂದು ನಾನು ಭರವಸೆ ನೀಡುತ್ತೇನೆ. ನೀವು ಯಶಸ್ವಿಯಾಗುತ್ತೀರಿ. ಹೌದು, ತಡ ಮಾಡದೆ ಪ್ರತಿಕ್ರಿಯಿಸಿ. ಬನ್ನಿ, ಇಂದು ನಾವು ನಿಮಗೆ ಆ ಹೆಸರನ್ನು ಹೇಳುತ್ತೇವೆ. ಆ ಹೆಸರನ್ನು ತಿಳಿದ ನಂತರ ನಿಮ್ಮ ಊಟ ತಿಂಡಿ ಸಹ ಬಂದ್ ಆಗುತ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಕೇವಲ ಒಂದೇ ಆಲೋಚನೆ ಪದೇ ಪದೇ ಬರುತ್ತದೆ. ಕೊನೆಯವರೆಗೂ ಇದು ಹೇಗೆ ಸಾಧ್ಯವಾಯಿತು? ನಾನು ಯಾರನ್ನು ದೇವರೆಂದು ಭಾವಿಸಿದ್ದೇನೋ ಅವರು ಕೊನೆಗೆ ದ್ರೋಹಿಯಾಗಿದ್ದಾರೆ ಎಂದು ನೀವು ಯೋಚಿಸುತ್ತೀರಿ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ಒಂದು ಮಾತು ಸಾಬೀತಾಗಿದೆ. ಅದೇನೆಂದರೆ, ಕೇವಲ ಹೆಸರು ಮತ್ತು ಹೊರಗಿನ ಮುಖ ನೋಡಿ ಯಾರನ್ನು ಗುರುತಿಸಲು ಸಾಧ್ಯವಿಲ್ಲ. ಮನಸ್ಸಿನೊಳಗೆ ವಂಚನೆ ಇದ್ದು ಹೊರಗೆ ಪ್ರೀತಿಯನ್ನು ತೋರಿಸಿದವರನ್ನು ಎಂದಿಗೂ ನಂಬಬೇಡಿ. ನೆನಪಿಡಿ, ಈ ಪ್ರೀತಿ ಎಂದಿಗೂ ನಿಜವಾಗಿರುವುದಿಲ್ಲ, ಏಕೆಂದರೆ ಅವರ ಹೃದಯದಲ್ಲಿ ಕಪಟತನವಿದ್ದರೂ ಹೊರಗೆ ಮಾತ್ರ ಅವರು ಪ್ರೀತಿಯನ್ನು ಪ್ರದರ್ಶಿಸುತ್ತಾರೆ. ಇದು ಕೇವಲ ನಾಟಕ. ಇಂಥ ಪ್ರದರ್ಶನಗಳಿಂದ ನಾವು ತುಂಬ ಜಾಗರೂಕರಾಗಿರಬೇಕು. ಸ್ನೇಹಿತರೆ, ನೀವು ಎಂದಿಗೂ ಯೋಚಿಸಿದ ಸಂಗತಿ ಇದು ಸಂಭವಿಸಿದೆ. ಹೌದು, ನಿಮ್ಮ ಮಾಹಿತಿಗಾಗಿ ನಾನು ಹೇಳಲು ಬಯಸುತ್ತೇನೆ. ಇಂದು ಹೊರಬಂದಿರುವ ಹೆಸರು ಇಂದಿನ ದಿನಗಳಿಂದಲೂ ನಿಮ್ಮ ಮುಂದೆ ತುಂಬ ನಾಟಕ ಮಾಡುತ್ತಿತ್ತು. ಇನ್ನು ಮುಂದಿನ 72 ಗಂಟೆಗಳ ಕಾಲ, ಅಂದರೆ 3 ದಿನಗಳ ಕಾಲ ಆ ವ್ಯಕ್ತಿ ನಿಮ್ಮ ಮುಂದೆ ಪ್ರೀತಿಯ ನಾಟಕವಾಡುತ್ತಾನೆ, ಪ್ರದರ್ಶನ ನೀಡುತ್ತಾನೆ. ಈತ ಇದನ್ನು ಏಕೆ ಮಾಡುತ್ತಾನೆ ಗೊತ್ತಾ? ನಿಮಗೆ ತಿಳಿಯಲು ಸಾಧ್ಯವಿಲ್ಲ. ಆದರೆ ಬುಧ ಗ್ರಹವು ಹೇಳುವ ಪ್ರಕಾರ ಆ ವ್ಯಕ್ತಿ ಕೇವಲ ಲಾಭ ಪಡೆಯಲು ಮತ್ತು ನಿಮ್ಮಿಂದ ಆ ವಸ್ತುವನ್ನು ಕಸಿದುಕೊಳ್ಳಲು ನಾಟಕ ಮಾಡುತ್ತಿದ್ದಾನೆ. ಯಾವುದರಿಂದ ನಿಮ್ಮ ಮನೆ ನಡೆಯುತ್ತಿದೆಯೋ, ಯಾವುದರಿಂದ ನಿಮ್ಮ ಹೊಟ್ಟೆ ತುಂಬುತ್ತಿದೆಯೋ ಮತ್ತು ಯಾವ ಶಕ್ತಿಯಿಂದಾಗಿ ಇಂದು ನೀವು ಜೀವನದಲ್ಲಿ ಯಾರ ಮುಂದೆಯೂ ಕೈ ಚಾಚುತ್ತಿಲ್ಲವೋ, ಈ ವಸ್ತುವಿನ ಮೇಲೆ ಆತ ತನ್ನ ಹೆಸರನ್ನು ಸ್ಥಾಪಿಸಲು ಬಯಸುತ್ತಿದ್ದಾನೆ. ನಿಮ್ಮದಾಗಿರುವ ವಸ್ತು ಆತ ಬಲವಂತವಾಗಿ ಕಸಿದುಕೊಳ್ಳಲು ಇಲ್ಲಿ ಪ್ರಯತ್ನಿಸುತ್ತಿದ್ದಾನೆ. ತುಲಾ ರಾಶಿಯವರೇ, ಇತ್ತೀಚಿನ ದಿನಗಳಲ್ಲಿ ಜನರು ತುಂಬಾ ವಂಚನೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ವಿಷಯ ನಿಮಗೆ ತಿಳಿದೇ ಇರಬಹುದು. ಆದರೆ ನೀವು ಎಂದಾದರೂ ಒಂದು ಗಾದೆ ಮಾತನ್ನು ಕೇಳಿರಬಹುದು. ಈ ಜಗತ್ತಿನಲ್ಲಿ ಕೃಷ್ಣ ಮತ್ತು ಸುಧಾಮರಂಥ ಸ್ನೇಹವಿದ್ದರೆ, ನೀವು ಶನಿದೇವರ ಭಕ್ತರಾಗಿದ್ದರೆ ಮತ್ತು ನಿಮ್ಮ ಕರ್ಮಗಳಲ್ಲಿ ಪ್ರಾಮಾಣಿಕರಾಗಿದ್ದರೆ ನೆನಪಿಡಿ, ಯಾವುದೇ ವಂಚನೆ ನಿಮ್ಮ ಒಂದು ಕೂದಲನ್ನು ಸಹ ವಕ್ರ ಮಾಡಲು ಸಾಧ್ಯವಿಲ್ಲ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಯಾವುದೇ ಚಿಂತೆ ಮಾಡುವ ಅಗತ್ಯವಿಲ್ಲ. ಈಗ ನಿಮ್ಮನ್ನು ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ. ಇದು ತುಲಾ ರಾಶಿಯವರಿಗೆ ನನ್ನ ಭರವಸೆ. ಆದರೆ ನೀವು ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಪರಿಹಾರಗಳನ್ನು ಬಳಸಬೇಕಾಗುತ್ತದೆ. ಇದನ್ನು ನಾವು ಹೇಳುತ್ತಿಲ್ಲ, ಬದಲಿಗೆ ಬುಧ ಗ್ರಹವು ಹೇಳುತ್ತಿದೆ. ಸರಿ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಆ ಹೆಸರನ್ನು ತಿಳಿಯಲು ತುಂಬ ಕಾತುರರಾಗಿದ್ದೀರಿ ಮತ್ತು ಈಗ ನಿಮ್ಮ ಮನಸ್ಸಿನಲ್ಲಿ ನಮ್ಮ ಮುಂದೆ ಪ್ರೀತಿಯನ್ನು ತೋರಿಸಿ ಹೃದಯದಲ್ಲಿ ಬೇರೆಯದೇ ಆಲೋಚನೆ ಇಟ್ಟುಕೊಂಡಿರುವ ಆ ವ್ಯಕ್ತಿ ಯಾರು ಎಂದು ಹೆಸರು ಹೇಳಿ ಎಂಬ ಪ್ರಶ್ನೆ ಮೂಡಿರುತ್ತದೆ. ಆ ಹೆಸರನ್ನು ತಿಳಿಯುವ ಮುನ್ನ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮಗೆ ಮತ್ತೊಮ್ಮೆ ವಿನಂತಿಸುತ್ತೇನೆ. ಒಂದು ವೇಳೆ ನೀವು ಇನ್ನೂ ಈ ವಿಡಿಯೋಗೆ ಲೈಕ್ ನೀಡದಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಏಕೆಂದರೆ ನಾನು ನಿಮಗಾಗಿ ಶ್ರಮಿಸುತ್ತಿದ್ದೇನೆ. ಆದ್ದರಿಂದ ಇದು ನಿಮ್ಮ ಕರ್ತವ್ಯವಾಗಿದೆ.
ನಿಮ್ಮ ಕರ್ತವ್ಯವನ್ನು ಪೂರೈಸಿ ಬನ್ನಿ. ಈಗ ಹೆಸರನ್ನು ತಿಳಿಯೋಣ. ನನ್ನ ಪ್ರೀತಿಯ ಸ್ನೇಹಿತರೆ, ಅವರ ಹೆಸರು ಮುಖೇಶ್. ಹೌದು, ಅಂದರೆ ಒಂದೇ ಪದದಲ್ಲಿ ಹೇಳುವುದಾದರೆ ಅವರ ಹೆಸರು ಮ ಅಕ್ಷರದಿಂದ ಪ್ರಾರಂಭವಾಗಿ ಶೇ ಅಕ್ಷರದಿಂದ ಕೊನೆಗೊಳ್ಳುತ್ತದೆ. ಒಂದು ವೇಳೆ ಈ ಹೆಸರಿನ ವ್ಯಕ್ತಿ ನಿಮ್ಮ ಆಪ್ತ ಸಂಬಂಧದಲ್ಲಿದ್ದರೆ ಅಥವಾ ನಿಮ್ಮ ಆಳವಾದ ಸ್ನೇಹದಲ್ಲಿದ್ದರೆ, ನೀವು ಈಗ ಅವರಿಂದ ಸ್ವಲ್ಪ ಜಾಗರೂಕರಾಗಿರಿ ಎಂದು ನಾನು ಹೇಳಲು ಬಯಸುತ್ತೇನೆ. ಇದು ನಿಮಗೆ ಒಳ್ಳೆಯದು. ನೀವು ಜಾಗರೂಕರಾಗದಿದ್ದರೆ ನಿಮ್ಮ ಜೀವನದಲ್ಲಿ ಸಂತೋಷ, ಯಶಸ್ಸು, ಹಣ ಮತ್ತು ಆದಾಯ ಎಲ್ಲವೂ ವೃದ್ಧಿಯಾಗುತ್ತದೆ. ಆದರೆ ನೀವು ಜಾಗರೂಕರಾಗದಿದ್ದರೆ ಮತ್ತು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ನೀವು ಮಾಡಬಾರದ ಕೆಲಸಗಳನ್ನು ಮಾಡುತ್ತಿದ್ದೀರಿ. ಗ್ರಹಗಳು ನಿಮ್ಮನ್ನು ತಡೆಯುತ್ತಿದ್ದರೂ ನೀವು ಬಲವಂತವಾಗಿ ಆ ಕೆಲಸವನ್ನು ಮುಂದುವರಿಸುತ್ತಿದ್ದೀರಿ. ಸ್ನೇಹಿತರೆ, ಅದರ ಸಂಪೂರ್ಣ ದಂಡ ಮತ್ತು ಪಶ್ಚಾತ್ತಾಪವನ್ನು ನೀವೇ ಅನುಭವಿಸಬೇಕಾಗುತ್ತದೆ. ನೀವು ನಂಬಿ ಅಥವಾ ಬಿಡಿ, ಭಗವದ್ಗೀತೆಯಲ್ಲಿ ಒಂದು ಸತ್ಯವನ್ನು ಹೇಳಲಾಗಿದೆ. ಅದೇನೆಂದರೆ, ನಮ್ಮ ಗ್ರಹಗಳು ಪ್ರತಿ ಹಂತದಲ್ಲೂ ನಮಗೆ ಸಹಾಯ ಮಾಡಲು ಸಿದ್ಧವಾಗಿರುತ್ತವೆ. ಒಮ್ಮೆ ಅವು ನಮ್ಮನ್ನು ಏಕೆ ತಡೆಯುತ್ತವೆ ಗೊತ್ತೇ? ನಮಗೆ ಅನಿಸುವುದು ಏನೆಂದರೆ, ನಾವು ಯಾವುದೇ ಒಳ್ಳೆಯ ಕೆಲಸಕ್ಕೆ ಹೋದಾಗ ಅಥವಾ ಯಶಸ್ವಿಯಾಗಲು ಹೊರಟಾಗ ನನ್ನ ಗ್ರಹಗಳು ನನ್ನನ್ನು ತಡೆಯುತ್ತವೆ ಎಂದು. ಆದರೆ ನೀವು ಅದರ ಹಿಂದಿನ ಕಾರಣವನ್ನು ತಿಳಿಯಲು ಬಯಸುವುದಿಲ್ಲ. ಸ್ನೇಹಿತರೆ, ನಿಮ್ಮ ಕೆಲಸಗಳು ಸಫಲವಾಗದಿದ್ದರೆ ಸ್ವಲ್ಪ ಕಾಯಿರಿ ಮತ್ತು ಒಂದು ಮಾತನ್ನು ನೆನಪಿನಲ್ಲಿಡಿ. ಇದು ನಿಮ್ಮ ಪರೀಕ್ಷೆಯ ಸಮಯವಾಗಿದೆ. ನಿಮ್ಮ ಕೆಲಸಗಳು ಯಶಸ್ವಿಯಾಗಲು ಪ್ರಾರಂಭಿಸಿದಾಗ ಗುರುಗಳು ಹೇಳಿದ ಮಾತುಗಳು ಸತ್ಯವಾಗಿದ್ದವು ಎಂಬುದು ನೀವು ಕಾಣುತ್ತೀರಿ. ಹೌದು, ಮುಂದಿನ 3 ದಿನಗಳಲ್ಲಿ ನಮ್ಮ ಭಗವಾನ್ ರಾಮನು ನಿಮಗಾಗಿ ಒಳ್ಳೆಯದನ್ನು ಮಾಡಲಿದ್ದಾನೆ. ಜೀವನೋಪಾಯದಲ್ಲಿ ಸಮೃದ್ಧಿ ಉಂಟಾಗುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಿಮಗೆ ದೊರೆಯುತ್ತಿದ್ದ ದೊಡ್ಡ ಲಾಭವು ಇನ್ನಷ್ಟು ಹೆಚ್ಚಾಗುತ್ತದೆ. ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇದ್ದರೆ ಆ ತೊಂದರೆಯು ಕೊನೆಗೊಳ್ಳುತ್ತದೆ. ನೀವು ಕೆಲಸ ಮಾಡಲು ಬಯಸಿದರೆ ನಿಮಗೆ ಉದ್ಯೋಗ ಸಿಗುತ್ತದೆ. ಮತ್ತು ತುಲಾರಾಶಿಯವರೇ, ನೀವು ಒಮ್ಮೆಯಾದರೂ ಶ್ರೀರಾಮ ದೇವರ ದೇವಸ್ಥಾನಕ್ಕೆ ಹೋಗಲು ಸಿದ್ಧರಾಗಿದ್ದರೆ ಒಮ್ಮೆ ದರ್ಶನ ಪಡೆದುಕೊಳ್ಳಿ. ಇದರಿಂದ ನಿಮ್ಮ ಅಪೂರ್ಣ ಕೆಲಸಗಳು ಸಹ ಯಶಸ್ವಿಯಾಗುತ್ತವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.